ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಟ್ಸಿ ಬಿಟ್ಸಿ ಸಂಸ್ಥೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ತನಕ ಇಟ್ಸಿ ಬಿಟ್ಸಿ ಸಂಸ್ಥೆ ಎಲ್ಲರಿಗೂ ಕೂಡ ಪರಿಚಿತ. ಈಗಾಗಲೇ ಬಹಳಷ್ಟು ಹೆಸರನ್ನ ಗಳಿಸಿದೆ. ಹಾಗೇನೆ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಟ್ಸಿ ಬಿಟ್ಸಿಗೆ ಬಂದು ಬಹುತೇಕ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಸದ್ಯ ಇಟ್ಸಿ ಬಿಟ್ಸಿ ಕಂಪನಿ ಹೊಸದಾದ ಶಾಖೆಯನ್ನ ಕೂಡ ಓಪನ್ ಮಾಡ್ತಾ ಇದೆ. ಹಾಗಾದ್ರೆ ಅದು ಎಲ್ಲಿ, ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ, ಇಟ್ಸಿ ಬಿಟ್ಸಿಯ ಫೌಂಡರ್ ಇಲ್ಲೇ ಇದ್ದಾರೆ, ಬನ್ನಿ ಅವ್ರನ್ನ ತೋರಿಸ್ಕೊಂಡು ಹೋಗ್ತೀನಿ. ನಮಸ್ಕಾರ. ಹಲೋ ಸರ್, ನಮಸ್ತೆ. ಇಟ್ಸಿ ಬಿಟ್ಸಿ ಬಹಳಷ್ಟು ನಾವು ಕೇಳಿದ್ದೀವಿ. ಈ ಸಂಸ್ಥೆ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಹೆಂಡತಿ 2004 ಅಲ್ಲಿ ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ಬಂದ್ಬಿಟ್ಟು ಈ ಸಂಸ್ಥೆಯನ್ನು ಶುರು ಮಾಡಿದ್ವಿ. ಫಸ್ಟ್ ನಮ್ದು ಉದ್ದೇಶ ಏನಿತ್ತು, ಈ ರೂರಲ್ ಅಲ್ಲಿ ಹೆಣ್ಮಕ್ಳಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ವಿ. ಇವತ್ತು 3000ಕ್ಕಿಂತ ಜಾಸ್ತಿ ಹೆಣ್ಮಕ್ಳು ನಮ್ಮ ಎಲ್ಲ ಫ್ಯಾಕ್ಟ್ರೀಸ್ ಅಲ್ಲಿ ರೂರಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡಿದ ವಸ್ತುಗಳನ್ನ ನಾವು ನಮ್ಮ ಅಂಗಡಿಗಳಲ್ಲಿ ಸೇಲ್ ಮಾಡ್ತೀವಿ, ಜೊತೆಗೆ ಸ್ವಲ್ಪ ಎಕ್ಸ್ಟರ್ನಲ್ ಐಟಮ್ಸ್ನು ತರ್ತೀವಿ. ಸೊ ಇದ್ರದ್ದು ಮೇನ್ ಉದ್ದೇಶ ಒಂದು ಕಡೆ ರೂರಲ್ ಅಲ್ಲಿ ವುಮೆನ್ ಎಂಪವರ್ ಮಾಡೋದು, ಅದೇ ರೀತಿ ಅರ್ಬನ್ ಅಲ್ಲಿ ಸಿಟೀಸ್ ಅಲ್ಲಿ ಹಾಬೀಸು, ಆರ್ಟಿಸ್ಟು ಮತ್ತು ಕ್ರಿಯೇಟಿವ್ ಪೀಪಲ್ಗೆಲ್ಲ ಒಂದು ಬಿಗ್ಗೆಸ್ಟ್ ಸೊಲ್ಯೂಷನ್ ಕೊಡೋದು, ಇದೇ ನಮ್ಮ ಉದ್ದೇಶ. ಸರ್, ನೀವು ಒಂದು ವಿಚಾರಗಳನ್ನ ಹೇಳಿದ್ರೆ, ಆಸ್ಟ್ರೇಲಿಯಾದಿಂದ ಇಲ್ಲಿ ಬಂದ್ವಿ ಅಂತ ಎಲ್ಲರೂ ಕೂಡ ದುಡ್ಡು ಮಾಡೋದಕ್ಕೆ ಅಲ್ಲೇ ಇರ್ತಾರೆ. ಬಟ್ ಈಗ ನೀವು ಕರ್ನಾಟಕದಲ್ಲಿರುವಂತಹ ಮಕ್ಕಳಿಗೆ ಆಗಿರ್ಬೋದು, ಪೇರೆಂಟ್ಸ್ಗೆ ಬಹಳಷ್ಟು ಪರಿಚಿತರ ಅಂತಾನೆ ಹೇಳ್ಬೋದು. ಇಟ್ಸಿ ಬಿಟ್ಸಿ ಅಂದ್ರೆ ಬಹುತೇಕ ಜನ ಕೂಡ ತಮ್ಮ ಮಕ್ಕಳಿಗೆ ಬೇಕಾದಂತಹ ಐಟಮ್ಸ್ ಗಳನ್ನೆಲ್ಲ ಇಲ್ಲಿ ಖರೀದಿ ಮಾಡಿ. ನಿಮ್ಮ ಈ ಸಂಸ್ಥೆ ಮಾಡೋ ಉದ್ದೇಶ ಏನಿತ್ತು ಸರ್? ಅಂದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ರಿ? ನಾನು ಈ ಆಸ್ಟ್ರೇಲಿಯಲ್ಲಿ ಇದ್ದಾಗ ಒಂದು ಕಂಪ್ನಿಗೆ ಪ್ರಾಡಕ್ಟ್ಸ್ ಆಫ್ ಇಂಡಿಯಾ ಪರ್ಚೇಸ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ನಾನು ಇಂಡಿಯಾನಲ್ಲಿ 10 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೆ. ಅವಾಗ ನನ್ಗೆ ಅನ್ನಿಸ್ತು, ನಮ್ಮ ದೇಶದಲ್ಲಿ ತುಂಬಾ ಟ್ಯಾಲೆಂಟ್ ಇದೆ, ಅದಕ್ಕೆ ಸರಿಯಾಗಿ ಬಡತನೂ ಇದೆ. ನಾವೇನಾದ್ರೂ ವಾಪಸ್ ಬಂದು ಇದಕ್ಕೆ ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗುತ್ತೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದ್ವಿ. ನಮ್ಗೆ ಬಂದ ತಕ್ಷಣ ನಮಗೆ ಇಟ್ಸಿ ಬಿಡ್ಸಿ ತೆಗಿಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಫಸ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ವಿ. 3 ವರ್ಷ ಎಕ್ಸ್ಪೋರ್ಟ್ ಮಾತ್ರ ಮಾಡಿದ್ವಿ. 3 ವರ್ಷ ಆದ್ಮೇಲೆ ಫಸ್ಟ್ ಇಟ್ಸಿ ಬಿಡ್ಸಿ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ತೆಗೆದ್ವಿ. ಅಲ್ಲಿಂದ ಬೆಳೀತಾ ಬಂದಿದ್ದೀವಿ. ಇವಾಗ 35 ಅಂಗಡಿ ಇದೆ, ಇನ್ನೂ 16 ಅಂಗಡಿಗಳು ತೆಗಿಬೇಕು ಅಂತ ಇದ್ದೀವಿ ಈ ವರ್ಷ. ಸೊ ತುಂಬಾ ಜನಕ್ಕೆ ನಮ್ಮ ಬ್ರ್ಯಾಂಡ್ ಅಂದ್ರೆ ಬಹಳ ಹುಚ್ಚು. ಜನಗಳು ಬಂದು ಬೆಳಗಿಂದ ರಾತ್ರಿ ಇರ್ತಾರೆ ನಮ್ಮ ಅಂಗಡಿಗಳಲ್ಲಿ. ಅವ್ರದ್ದೇನೋ ಒಂದು ಐಡಿಯಾ ಇರುತ್ತೆ, ಆ ಐಡಿಯಾನ ಮೀಟ್ ಮಾಡೋ ತನಕ ನಮ್ಮ ಅಂಗಡಿ ಬಿಟ್ಟು ಹೋಗಲ್ಲ. ಸೊ ಅದಕ್ಕೆ ಸರಿಯಾಗಿ ನಮಗೂ ಅದೇ ಹುಚ್ಚಿಂದ ನಾವು ಪ್ರಾಡಕ್ಟ್ ಡೆವಲಪ್ ಮಾಡ್ತಾನೆ ಇರ್ತೀವಿ. ಒಂದು ವರ್ಷಕ್ಕೆ 10,000ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ನಾವು ಡೆವಲಪ್ ಮಾಡ್ತೀವಿ. ಓಕೆ ಸರ್, ನಿಮ್ಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ನೀವು ಆಸ್ಟ್ರೇಲಿಯಾದಿಂದ ಬಂದು ಇಲ್ಲಿ ಒಂದು ಬಿಸ್ನೆಸ್ ನ ಶುರು ಮಾಡಿದ್ದೀರಾ. ಅದರಲ್ಲೂ ಕೂಡ ಮಹಿಳೆಯರಿಗೆ ನಮ್ಮ ದೇಶದಲ್ಲಿ ಈಗಾಗಲೇ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡಲಾಗುತ್ತೆ. ಸೊ ಗ್ರಾಮೀಣ ಭಾಗದ ಮಹಿಳೆಯರನ್ನ ಪಿಕ್ ಮಾಡಿ ಅವ್ರಿಗೊಂದು ಕೆಲಸವನ್ನ ಕೊಟ್ಟಿದ್ದೀರಾ, ಅವರನ್ನ ಕೂಡ ಗುರುತಿಸ್ತಾ ಇದ್ದೀರಾ. ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಎಷ್ಟು ಜನ ಮಹಿಳೆಯರಿದ್ದಾರೆ ಸರ್? ನಮ್ದು ಡೈರೆಕ್ಟ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸೇರಿ ಆಲ್ಮೋಸ್ಟ್ 3,000 ಜನ ಮಹಿಳೆಯರು ಕೆಲಸ ಮಾಡ್ತಾರೆ. ಓಕೆ, ಇದು ಮಕ್ಕಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಯಾಕಂದ್ರೆ ಈಗಾಗಲೇ ನಿಮ್ಮ ಕಂಪನಿ ಎಲ್ಲಾ ಪೇರೆಂಟ್ಸ್ಗೂ ಕೂಡ ಪರಿಚಯ ಇದೆ. ಸೊ ಈಗ ಸಮ್ಮರ್ ಕ್ಯಾಂಪ್ ಇದೆ, ಸೊ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ನಿಮ್ಮ ಪ್ರಾಡಕ್ಟ್ಸ್? ನಾನು ಹೇಳ್ಬೇಕು ಅಂದ್ರೆ ಇದು ಮಕ್ಕಳಿಗೆ ಇದು ಒಂಥರ ಟೋಟಲ್ ಡಿಸ್ಟ್ರೆಸ್ ಮಾಡುತ್ತೆ. ಯಾಕಂದ್ರೆ ಈಗಿನ ಕಾಲದ ಮಕ್ಕಳು, ನಾನು ನೋಡ್ತಾನೆ ಇರ್ತೀನಲ್ಲ ವಿಡಿಯೋ, ಫೋನ್ ನೋಡದೆ ಏನು ಕೆಲಸನೂ ಮಾಡೋದಿಲ್ಲ. ಒಂದು ಊಟ ಮಾಡ್ಬೇಕಾದ್ರೂ ಫೋನ್ ಬೇಕು, ಎಲ್ಲದಕ್ಕೂ ಅವ್ರಿಗೆ ಡಿಸ್ಟ್ರಾಕ್ಷನ್ ಫೋನೇ ಆಗಿದೆ. ಸೊ ಇದರಿಂದ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ತುಂಬಾ ನೆಗೆಟಿವ್ ಇರುತ್ತೆ. ಅದಕ್ಕೆ ಆರ್ಟ್ ಅಂಡ್ ಕ್ರಾಫ್ಟ್ ನ ನೀವು ಮಕ್ಕಳಿಗೆ ಈಗಲಿಂದ ಒಂದು ಅಭ್ಯಾಸ ಮಾಡಿಸಿದ್ರೆ ಅವ್ರಿಗೆ ಅಷ್ಟೊಂದು ಸ್ಕ್ರೀನ್ ಟೈಮ್ ಇರೋದಿಲ್ಲ. ಸ್ಕ್ರೀನ್ ಟೈಮ್ ಕಡಿಮೆ ಆಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಬೆಟರ್ ಆಗುತ್ತೆ, ಮೋಟರ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದಕ್ಕೆ ನನ್ನ ಪ್ರಕಾರ ಆರ್ಟ್ ಅಂಡ್ ಕ್ರಾಫ್ಟ್ ಇವಾಗ ಬೇರೆ ದೇಶಗಳೆಲ್ಲ ತುಂಬಾ ಪಾಪ್ಯುಲರ್. ಆರ್ಟ್ ಅಂಡ್ ಕ್ರಾಫ್ಟ್ ಇಂಡಿಯಾಲಿ ಇವಾಗ ಬೆಳೀತಾ ಇದೆ.
ಸೊ ನಾವು ಬೇರೆ ದೇಶಗಳ ಸುತ್ತಿ ಎಲ್ಲ ಐಡಿಯಾಸ್ ಎಲ್ಲ ತಗೊಂಡ್ಬಂದು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಮಕ್ಕಳಿಗೆ ಹೆಲ್ಪ್ ಆಗೋ ಥರ ಫುಲ್ ರೇಂಜ್ ಡೆವಲಪ್ಮೆಂಟು, ಪ್ರೊಫೆಷನಲ್ ಆರ್ಟಿಸ್ಟ್ ಹೆಲ್ಪ್ ಆಗೋ ಥರನೂ ಫುಲ್ ರೇಂಜಸ್ಸು, ಕ್ರಾಫ್ಟರ್ಸ್ ಹೆಲ್ಪ್ ಆಗೋ ತರ ಫುಲ್ ರೇಂಜಸ್ ಎಲ್ಲ ಡೆವಲಪ್ ಮಾಡಿದ್ವಿ. ಎಸ್, ನಮ್ ಜೊತೆ ರಶ್ಮಿ ಅವ್ರು ಇದಾರೆ, ಬನ್ನಿ ಅವ್ರನ್ನು ಮಾತಾಡಿಸ್ತಾ ಹೋಗ್ತೇನೆ. ಹಾಯ್ ರಶ್ಮಿ ಮೇಡಮ್. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಆಸ್ ಎ ನೀವು ಪೇರೆಂಟ್ ಆಗಿ ಬೇರೆ ಮಕ್ಕಳ ಭವಿಷ್ಯವನ್ನ ಕೂಡ ನೋಡ್ಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ನ ಜನರಿಗೆ ಪರಿಚಯ ಮಾಡಿದ್ರೆ. ಏನೆಲ್ಲ ಪ್ರಾಡಕ್ಟ್ ಇದೆ ನಮಗೂ ಕೂಡ ಒಂದು ಪರಿಚಯ ಮಾಡಿಸ್ತೀರಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಸ್, ನಿಜಕ್ಕೂ ಅದ್ಭುತ ಅನ್ಸುತ್ತೆ ಮ್ಯಾಮ್. ನಾವೊಂದು ಯಾವ್ದೋ ಲೈಬ್ರರಿಗೆ ವಿಸಿಟ್ ಕೊಟ್ಟಂಗೆ ಫೀಲ್ ಆಗ್ತಾ ಇದೆ. ಬಿಕಾಸ್ ಅಷ್ಟು ಬುಕ್ಸ್ ಇದೆ, ಅಷ್ಟು ಪೆನ್ ಇದೆ. ಯಾಕಂದ್ರೆ ನಮಗೂ ಕೂಡ ಕಾಲೇಜ್ ಲೈಫ್ ನೆನಪಾಗ್ತಾ ಇದೆ. ಎಸ್, ಏನೆಲ್ಲ ಪ್ರಾಡಕ್ಟ್ಸ್ ಗಳಿದೆ ಮ್ಯಾಮ್ ಮಕ್ಕಳಿಗೆ ಅಂತ ತೋರಿಸ್ತೀನಿ. ನಿಮ್ಗೆ ಆರ್ಟ್ ಸಪ್ಲೈಸ್ ಇಂದ ಫಸ್ಟ್ ಶುರು ಮಾಡ್ತೀನಿ. ಇಲ್ಲಿ ಎಲ್ಲಾ ತರದ ಹಾಬಿಗಳಿಗೂ ನಮ್ಮಲ್ಲಿ ಮೆಟೀರಿಯಲ್ ಸಿಗತ್ತೆ. ಫಸ್ಟ್ ನಿಮ್ಗೆ ಆರ್ಟ್ ಸಪ್ಲೈಸ್ ಇಂದ ತೋರಿಸ್ತೀನಿ. ಸೊ ಇವೆಲ್ಲ ಅಕ್ರಿಲಿಕ್ ಪೇಂಟ್ಗಳು. ಸೊ ಇದ್ರದ್ದು ಏನ್ ವಿಶೇಷತೆ ಅಂದ್ರೆ ಇದು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂತದ್ದು. ಇವೆಲ್ಲ ಲೆಡ್ ಫ್ರೀ, ನಾನ್ ಟಾಕ್ಸಿಕ್, ಮಕ್ಕಳಿಗೆ ಬಹಳ ಸೇಫ್. ಸೊ ಯಾಕಂದ್ರೆ ಈಗ ಕೆಮಿಕಲ್ ಯುಗ ಅಂತ ಹೇಳ್ಬೋದು, ಪ್ರತಿಯೊಂದು ಕೂಡ ಕೆಮಿಕಲ್ ಅನ್ನ ಜಾಸ್ತಿ ಯೂಸ್ ಮಾಡಿ ಇದ್ ಮಾಡ್ತಾರೆ. ಸೊ ಇದು ಪ್ರತಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗಲ್ವಾ ಮ್ಯಾಮ್? ಅಂದ್ರೆ ನೀವು ಹೇಳಿದ್ರೆ ಗ್ರಾಮೀಣ ಭಾಗದ ಮಹಿಳೆಯರೇ ಮಾಡುವಂತದ್ದು. ಹೌದು, ನಮ್ಮಲ್ಲೇ ತಯಾರಿಸುವಂತದ್ದು ಇದೆಲ್ಲ. ತುಂಬಾ ವರ್ಷದ ರಿಸರ್ಚ್ ಮಾಡಿ ನಾವು ಡೆವಲಪ್ ಮಾಡಿರುವಂತ ಪೇಂಟ್ಸ್. ಅಂದ್ರೆ ಒಂದೊಂದು ಪ್ರಾಡಕ್ಟ್ ನೀವು ರಿಸರ್ಚ್ ಮಾಡಿದ ನಂತರ ಮಾರ್ಕೆಟಿಂಗ್ ತರ್ತೀರಾ? ಕರೆಕ್ಟ್. ಆರ್ಟಿಸ್ಟ್ ಗೆ ಬೇಕಾದಂತ ಕರೆಕ್ಟ್ ಆಗಿ ಇರತ್ತೆ. ಅದೆಲ್ಲ ಕೋಟೆಡ್ ಕ್ಯಾನ್ವಸ್ಗಳು, ಡಬಲ್ ಪ್ರೈಮ್, ಟ್ರಿಪಲ್ ಪ್ರೈಮ್ಡ್ ಕ್ಯಾನ್ವಸ್ಗಳು, ತರತರವಾರಿ ಸೈಜಸ್ ಗಳಲ್ಲಿದೆ, ಈಸಲ್ಗಳಿದೆ. ಈ ಕಡೆ ಹೋದ್ರೆ ಇದು ಇದೆಲ್ಲ ಕಲರ್ ಪೆನ್ಸಿಲ್ಸ್, ಆರ್ಟಿಸ್ಟ್ ಕಲರ್ ಪೆನ್ಸಿಲ್ಸ್, ಬೇರೆ ಬೇರೆ ಕಲರ್ಸ್. ಇದು ನಿಮ್ಮ ನಾರ್ಮಲ್ ಸ್ಟೇಷನರಿ ಆ ತರದ ಕಲರ್ ಪೆನ್ಸಿಲ್ ಎಲ್ಲ ಆರ್ಟ್ ಒಳ್ಳೆ ಕ್ವಾಲಿಟಿ ಆದಂತ ಇದು. ಇಟ್ಸಿ ಬಿಟ್ಸಿಲಿ ಏನ್ ಸ್ಪೆಷಲ್ ಅಂತಂದ್ರೆ ಕ್ವಾಲಿಟಿಗೆ ಬಹಳ ಗಮನ ಕೊಡ್ತೀವಿ ನಾವು. ಕ್ವಾಲಿಟಿಗೆ ಬಹಳ ಗಮನ ಕೊಡ್ತೀವಿ. ಪ್ರತಿಯೊಂದು ಕೂಡ ಒಂದೊಂದು ರೀತಿ ಒಂದೊಂದು. ಇವಾಗ ಇದು ನೋಡಿ, ಇದು ನಮ್ದು ಇವೆಲ್ಲ ಬಹಳ ಪಾಪ್ಯುಲರ್. ಇವೆಲ್ಲ ಕಲರ್ ಯೋಗ ಅಂತ ಕರಿತೀವಿ. ಅಂದ್ರೆ ಇದು ಅಡಲ್ಟ್ ಕಲರಿಂಗ್ ಅಂತಾರೆ. ಇದನ್ ಮಾಡ್ತಾ ಇದ್ರೆ ನಿಮ್ಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಇದು ಆರ್ಟ್ಸ್ ಆಫ್ ಇಂಡಿಯಾ ಅಂತ. ಇದೆಲ್ಲ ನಮ್ದು ಕಲಂಕಾರಿ, ಮಧುಬನಿ, ಆತರ ವಾರ್ಲಿ, ಆತರ ಎಲ್ಲ ಇರುವಂತದ್ದು. ಇದು ಇದನ್ನ ಚಿಕ್ಕವರು ದೊಡ್ಡವರು ಯಾರು ಬೇಕಾದ್ರೂ ಇದನ್ನ ಕಲರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ಬಿಡ್ತಾರೆ. ಅಂದ್ರೆ ಈಗಿನ ಯುಗದಲ್ಲಿ ಮೊಬೈಲ್ ಅನ್ನ ಬಿಟ್ಟು ಈಗಿನ ಜನರೇಷನ್ ಇದಕ್ಕೆ ಎಡಿಕ್ಟ್ ಆಗುವಂತ ಒಂದು ಒಳ್ಳೆ ಥೀಮ್ ಅಂತ ಕರೆಕ್ಟ್. ಆ ಅಡಿಕ್ಷನ್ ಬದಲು ಈ ಅಡಿಕ್ಷನ್ ಬಹಳ ಹೆಲ್ತ್ ಒಳ್ಳೇದು. ಹೇಗೆ ಅಂದ್ರೆ ಪೇಂಟಿಂಗ್ ಹೇಗೆ ಪೆನ್ಸಿಲ್ ಅಲ್ಲಿ ಮಾಡ್ಬೇಕು? ಇದು ಪೆನ್ಸಿಲ್ ಅಲ್ಲಿ, ಕಲರ್ ಪೆನ್ಸಿಲ್ ಅಲ್ಲಿ ಮಾಡ್ಬೋದು. ನಮ್ಮ ಹತ್ರ ಮಾರ್ಕರ್ಸ್, ಈ ತರ ಮಾರ್ಕರ್ ಸಿಗತ್ತೆ, ಇದು ಯೂಸ್ ಮಾಡ್ಬೋದು. ಬೇರೆ ಇದು ಒಂಥರ ಹೊಸ ತರ ಮಾರ್ಕರು. ಸೊ ನಾವು ದೇಶದ ನಾನಾ ಭಾಗಗಳಿಗೂ ಹೋಗ್ತೀವಿ, ಟ್ರೆಂಡ್ಸ್ ನೋಡ್ಕೋತೀವಿ. ಇಂಡಿಯಾದಲ್ಲಿ ಅದನ್ನೆಲ್ಲ ಒಳ್ಳೆ ದರದಲ್ಲಿ ಅವೈಲಬಲ್ ಮಾಡ್ತೀವಿ. ಏನು ವಿಶೇಷತೆ ಅಂದ್ರೆ ಎಲ್ಲ ಅಂಡರ್ ಒನ್ ರೂಫ್ ಸಿಗತ್ತೆ ಇಲ್ಲಿ ನಿಮ್ಗೆ. ಇದೆಲ್ಲ ಪೇಂಟ್ಸ್, ಬೇರೆ ಬೇರೆ ಕಲರ್ಸ್, ಗೋಲ್ಡ್ ಪೇಂಟ್ಸ್, ನಿಯಾನ್ ಪೇಂಟ್ಸ್, ಅವೆಲ್ಲ ನಿಮ್ಗೆ ಚಿಕ್ಕ ಚಿಕ್ಕ ಬಾಟಲ್ ಅಲ್ಲೂ ಸಿಗತ್ತೆ. ಮಕ್ಳಿಗೆ ಬೇಕಾದ್ರೆ ಟ್ಯೂಬ್ಸ್ ಸಿಗತ್ತೆ ಆರ್ಟಿಸ್ಟ್ ಗಳಿಗೆ. ಅಂದ್ರೆ ಪರ್ಸೆಂಟೇಜ್ ಆಫರ್ ಕೂಡ ಬಿಟ್ಟಿದ್ದೀರಾ? ಹೌದೌದು. ಇದು ಓಪನಿಂಗ್ ಅಂದ್ಬಿಟ್ಟು ಇನ್ನ ಎಕ್ಸ್ಟ್ರಾ ಆಫರ್ ಕೊಟ್ಟಿದೀವಿ. ಅಂಗಡಿಯಲ್ಲೇ ಸಾಮಾನ್ಯ ಒಳ್ಳೆ ಬೆಲೆಗಳಿಗಿರತ್ತೆ. ನಮ್ಮಲ್ಲಿ ರೇಟ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆನ್ ಟಾಪ್ ಆಫ್ ಇಟ್ ಇದು ಓಪನಿಂಗ್ ಸ್ಪೆಷಲ್ ಇಂದಿರಾನಗರ್ ಸ್ಟೋರ್ ಅಲ್ಲಿ ಅನ್ಬಿಟ್ಟು ಸ್ಪೆಷಲ್, ಸೂಪರ್ ಸ್ಪೆಷಲ್ ಡಿಸ್ಕೌಂಟ್ಸ್. ಇಲ್ಲೆಲ್ಲ ನೋಡಿ ಬೇಕಾದಷ್ಟು ಸೈಜ್ಗಳು, ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ತನಕ ಈಸಲ್ಗಳಿವೆ, ಕ್ಯಾನ್ವಸ್ಗಳಿವೆ, ಎಲ್ಲಾ ಶೇಪ್ಗಳು, ರೌಂಡು, ರೆಕ್ಟಾಂಗಲ್, ಸ್ಕ್ವೇರು, ಈ ಕಡೆ ಪ್ಯಾಲೆಟ್ಸ್. ಆಮೇಲೆ ಇವೆಲ್ಲ ನೋಡಿ ಬಹಳ ಸ್ಪೆಷಲ್. ಇದು
ನಮ್ಮ ಅಂಗಡಿಗೆ. ಇದು ಪೇಂಟಬಲ್ ಕ್ಯಾನ್ವಸ್ ಅಂತ ಕೀ ಚೈನ್ ಇರುತ್ತೆ. ಇದು ನಮ್ದು ಒನ್ ಆಫ್ ದ ಟಾಪ್ ಪ್ರಾಡಕ್ಟ್ಸ್. ಓಕೆ ಜನ ಇದ್ರ ಮೇಲೆ ಏನ್ ಬೇಕಾದ್ರೆ ಪೇಂಟ್ ಮಾಡ್ಕೋಬಹುದು. ಮೇಡಮ್, ಇದನ್ನ ನೋಡುವಾಗ ಎಲ್ಲೋ ಒಂದ್ ಕಡೆ ಅದ್ಭುತ ಅಂತ ಅನ್ಸುತ್ತೆ. ಏನ್ ಮ್ಯಾಮ್ ಇದೆಲ್ಲ ನೋಡಕ ಪೇಂಟಿಂಗ್ ಅದಕ್ಕೆಲ್ಲ ಉಪಯೋಗಿಸ್ತೀವಿ, ಇಷ್ಟೊಂದು ವೆರೈಟಿ ಇದೆ, ಹೇಗೆ? ಇಲ್ಲಿ ಒಂದು 200ಕ್ಕೂ ಹೆಚ್ಚು ಬ್ರಷಸ್ ಇದೆ, ಬೇರೆ ಬೇರೆ ಪರ್ಪಸ್ ಇದೆ. ಇಲ್ಲಿ ಒಂದು ವಾಟರ್ ಕಲರ್ ಬೇಕಾದ ಬ್ರಷು, ಆಕ್ರಿಲಿಕ್ ಪೇಂಟಿಂಗ್ ಬೇಕಾದ ಬ್ರಷು, ಆಯಿಲ್ ಪೇಂಟಿಂಗ್ ಬೇಕಾದ ಬ್ರಷು, ಬೇರೆ ಬೇರೆ ತರದ್ದು ಬೇರೆ ಬೇರೆ ಪರ್ಪಸ್ ಬೇಕಾಗಿರುವಂತ ಬ್ರಷಸ್ ಇದೆ. ಸ್ಟೆನ್ಸಿಲ್ ಒಂದು 20 ರೂಪಾಯಿ ಅಲ್ಲಿಂದಾನು ಶುರು ಆಗುತ್ತೆ. ನಿಜಕ್ಕೂ ಇದು ಮಕ್ಕಳ ಕೈಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ನೀವು ನಾವ್ ಎಷ್ಟು ವಿಡಿಯೋಗಳನ್ನ ನೋಡ್ಬೋದು, ಮಕ್ಕಳು ಏನ್ ಮಾಡ್ತಾರಂದ್ರೆ ಒಂದು ಮೊಬೈಲ್ ಅನ್ನ ನೋಡಾಗ ಟೈಪಿಂಗ್ ಮಾಡ್ತಾ ಮಕ್ಕಳು ಕೈಯೆಲ್ಲ ಹೀಗಾಗುತ್ತೆ. ಅದೇ ಈ ಬ್ರಷ್ ಅನ್ನು ಹಿಡಿದಾಗ ಎಷ್ಟು ಹೆಲ್ಪ್ಫುಲ್ ಆಗುತ್ತಲ್ಲ. ಎಷ್ಟು ಮಕ್ಕಳು ಬಂದು ಇದನ್ನೆಲ್ಲ ಪೇರೆಂಟ್ಸ್ ಬಂದು ತಗೊಂಡು ಹೋಗ್ತಾರ ಮ್ಯಾಮ್, ಹೇಗೆ? ತುಂಬಾ ಪೇರೆಂಟ್ಸ್ ಬರ್ತಾರೆ, ಮಕ್ಕಳನ್ನು ಕರ್ಕೊಂಡ್ ಬರ್ತಾರೆ. ಇವಾಗ ಎಲ್ಲರಿಗೂ ಅರ್ಥ ಆಗಿದೆ, ಒಂದು ಪೇರೆಂಟ್ಸ್ಗೆ ಅರ್ಥ ಆಗಿದೆ ಇವಾಗ ಈ ಡಿಜಿಟಲ್ ಇದನ್ನ ಬಿಡಿಸ್ಬೇಕು ಅಂತ. ಇಲ್ದೇರೆ ಗಂಟೆಗಟ್ಲೆ ಒಂದು ಇಲ್ಲ ಕಂಪ್ಯೂಟರ್ ಗೇಮ್ಸ್ ಆಡ್ತಾರೆ, ಇಲ್ಲ ಮೊಬೈಲ್ ಫೋನ್ ನೋಡ್ತಾರೆ. ಅದು ಬಿಟ್ಟು ಇದನ್ನ ಇದ್ರ ಕಡೆ ಗಮನ ಕೊಟ್ರೆ ಒಂದು ಅವರ ಕ್ರಿಯಾಶೀಲತೆ ಡೆವಲಪ್ ಆಗುತ್ತೆ, ಅವ್ರಿಗೆ ಅಕಾಡೆಮಿಕ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ, ಮತ್ತೆ ಒಂದು ರಿಲ್ಯಾಕ್ಸೇಷನ್ ಸಿಗತ್ತೆ. ಇಲ್ದೇರೆ ಯಾವಾಗ್ಲೂ ಹೈಪರ್ ಆಗಿರ್ತಾರೆ ಮಕ್ಕಳು, ಡಿಜಿಟಲ್ ಮಾಡಿ 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 ತುಂಬಾ ಹೈಪರ್. ಐ ಆಲ್ಸೋ, ಕಣ್ಣು ಆಲ್ಸೋ ಪಾಪ ಮೊಬೈಲ್ ನೋಡಿ ನೋಡಿ. ಬಟ್ ಇದನ್ನ ನೋಡಾಗ ಮೈಂಡ್ ಕೂಡ ಅವ್ರದ್ದು ಬೇರೆ ಬೇರೆ ರೀತಿಯಾದಂತಹ ಒಂದು ಇದಾಗುತ್ತಲ್ವಾ, ಅಂದ್ರೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಅಂಡ್ ಕಾಮ್ ಆಗ್ತಾರೆ ಮಕ್ಕಳು. ಇವಾಗ ಹೈಪರ್ ಇರೋ ಮಕ್ಕಳೆಲ್ಲ ಒಂದು ರಿಲ್ಯಾಕ್ಸ್ ಆಗ್ತಾರೆ, ಕಾಮ್ ಆಗ್ತಾರೆ. ಬೇರೆ ಪ್ರಾಡಕ್ಟ್ಸ್ ಹೇಗೆ ತೋರಿಸ್ತೀನಿ ಬನ್ನಿ. ಇದೆಲ್ಲ MDF ಇಂದ ತಯಾರಿಸಿರುವಂತದ್ದು. ಇದು ಕೂಡ ನಮ್ಮದೇ ಆದ ಒಂದು ಫ್ಯಾಕ್ಟ್ರಿಲಿ ತಯಾರಿಸ್ತೀವಿ. ಇದೆಲ್ಲ ಹೇಗೆ ಅಂದ್ರೆ ಇದಕ್ಕೆ ಬೇಸಸ್ ಅಂತಾರೆ. ನಿಮ್ಗೆ ಒಂದು ಪೇಂಟ್ ಮಾಡೋದಿಕ್ಕೆ ನೀವು ಒಂದು ಬೇಸ್ ಬೇಕಲ್ಲ. ಇವಾಗ ಈ ತರ ಒಂದು ಗಣೇಶ ಇರುತ್ತೆ ನೋಡಿ, ಇದು ನಿಮಗೆ ಈಸಿ ಮಾಡಕ್ಕೆ. ಇವಾಗ ಎಲ್ಲರಿಗೂ ಅವರೇ ಇಮ್ಯಾಜಿನ್ ಮಾಡ್ಕೊಂಡು ಏನೋ ಮಾಡಿ ಅಂದ್ರೆ ಆಗೋದಿಲ್ಲ, ಆರ್ಟಿಸ್ಟ್ ಮಾತ್ರ ಮಾಡ್ಬೋದು. ಸೊ ಏನ್ ಮಾಡ್ತೀವಿ, ಪ್ರೀ ಮಾರ್ಕ್ಡ್ ಅಂತೀವಿ. ಇದ್ರಲ್ಲೆಲ್ಲ ನಾವು ಡಿಸೈನ್ ಕೊಟ್ಬಿಟ್ಟಿರ್ತೀವಿ, ಮಕ್ಕಳು ಪೇಂಟ್ ಮಾಡ್ಕೊತಾರೆ. ಇಟ್ಸ್ ಗೈಡೆಡ್ ಆರ್ಟ್ ಅನ್ನೋ ರೀತಿ. ಆಮೇಲೆ ಇದೆಲ್ಲ ನೋಡಿ 3D ಇದೆ, ಇದ್ರಲ್ಲಿ 3D ಇದೆ. ಮತ್ತೆ ಇದೆಲ್ಲಾನು ಪ್ರೀ ಮಾರ್ಕ್ಡ್ ಅಂತ ಬುದ್ಧ ಇದೆ. ಇದೆಲ್ಲ ನೋಡಿ ನೀವು ಮನೆಯಲ್ಲೇ ಈ ತರ ನೀವು ಪೇಂಟ್ ಮಾಡಿ ಇವಾಗ ಯಾರ್ದೋ ಮನೆಗೆ ಹೋಗ್ತೀರಾ, ಏನೋ ಒಂದು ಕೊಂಡ್ಕೊಂಡು ಕೊಡ್ಬೋದು, ಬಟ್ ಅದ್ರೊಳಗೆ ಏನು ವಿಶೇಷತೆ ಇಲ್ಲ. ಅದೇನೆ ನೀವೇ ಇದು ಒಂದು ಪೇಂಟ್ ಮಾಡಿ ಒಂದು ಹ್ಯಾಂಡ್ ಮೇಡ್ ಗಿಫ್ಟ್ ಕೊಟ್ರೆ ಅದ್ರದ್ದು ಒಂದು ಇದೇ ಬೇರೆ. ನಿಮ್ಗಾಗೋ ಸಂತೋಷನೂ ಅಷ್ಟೇ, ಅವ್ರಿಗೂ ಈಸ್ಕೊಳ್ಳೋರ್ಗು ಅಷ್ಟೇ ಸಂತೋಷ ಆಗತ್ತೆ. ಇದು ನಿಮ್ಮ ಹಾರ್ಟ್ ಅಂಡ್ ಸೋಲ್ ಹಾಕಿ ಒಂದು ಕ್ರಿಯೇಟ್ ಮಾಡಿ ಕೊಡ್ತೀರಾ. ಸೊ ಈ ತರದ್ದು ತುಂಬಾ ಇದೆ. ನಿಮ್ಮ ಒಂದು ಇಮ್ಯಾಜಿನೇಷನ್ ಯೂಸ್ ಮಾಡಿ ಮಾಡೋದಿಕ್ಕೆ ಬೇಕಾದಷ್ಟು ಬೇಸಸ್ ಇದೆ. ಇದು ದೇವರ ಮಂಟಪ ತರನ ಹೇಗೆ ಮ್ಯಾಮ್? ಹಾ, ಅದ್ರಲ್ಲಿ ದೇವ್ರದ್ದು ಇಟ್ಕೋತಾರೆ. ನಾವೇ ಪೇಂಟಿಂಗ್, ಮಕ್ಳೇ ಪೇಂಟಿಂಗ್ ಮಾಡಿ ಅದ್ರಲ್ಲಿ ಅಂದ್ರೆ ಇದು ಮಕ್ಳಿಗೆ ಮಾತ್ರ ಅಲ್ಲ, ಇದನ್ನ ನೋಡುವಾಗ ದೊಡ್ಡವ್ರಿಗೆ ಕೂಡ, ಹಾಗೆ ಏಜ್ಡ್ ಪರ್ಸನ್, ಯಾಕಂದ್ರೆ ಕೆಲಸ ರಿಟೈರ್ಡ್ ಲೈಫ್ ಅಲ್ಲಿ ಬೋರಿಂಗ್ ಆಗುತ್ತೆ, ಮಾನಸಿಕ ಹಿಂಸೆ ಆಗುತ್ತೆ, ಅವರನ್ನ ಬೂಸ್ಟ್ ಮಾಡುವಂತಹ ಕೆಲಸ ಕೂಡ ಇದ್ರಲ್ಲಿ ಆಗುತ್ತೆ ಅಂತ ಅನ್ಸುತ್ತೆ. ಕರೆಕ್ಟ್ ನೀವ್ ಹೇಳಿದ್ದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಬರೀ ಮಕ್ಳಿಗಲ್ಲ, ದೊಡ್ಡವ್ರಿಗೆ IT ನಲ್ಲಿ ತುಂಬಾ ಕೆಲಸ ಮಾಡ್ತಾರೆ. ಡಾಕ್ಟರ್ಸ್ ಅವರೆಲ್ಲ ಇಚ್ಚಿಬಿಚ್ಚಿಗೆ ಬರ್ತಾರೆ. ಅವ್ರಿಗೊಂದು ಡಿಸ್ಟ್ರೆಸ್ ಆಗುತ್ತೆ ಇದನ್ನ ಮಾಡಿದ್ರೆ. ಕೆಲಸದಲ್ಲೇ ತುಂಬಾ ಸ್ಟ್ರೆಸ್ ಇರುತ್ತೆ. ಸೊ ಇದು ಒಂದು ಒಳ್ಳೆ ಔಟ್ಲೆಟ್ ಅವ್ರಿಗೆ, ಟೈಮ್ ಪಾಸ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ದೊಡ್ಡವರಾದ್ಮೇಲೆ ಮಕ್ಳುಗಳು ಕೆಲಸ ಕಲ್ತು ಬೇರೆ ದೇಶಕ್ಕೂ ಹೊಟ್ಟೋಗ್ಬಿಡ್ತಾರೆ, ಒಬ್ರೇ ಇರ್ತಾರೆ. ಇದೆಲ್ಲ ಮಾಡಿದ್ರೆ ಒಂದು ಖುಷಿ ಸಿಗತ್ತೆ, ಟೈಮು ಪಾಸ್ ಆಗತ್ತೆ, ಸಂತೋಷನೂ ಸಿಗತ್ತೆ. ಹಾಗೆ ಇದೆಲ್ಲ ಬಾಕ್ಸಸ್ಗಳು ಅಗೇನ್. ಸೊ ತರಾವರಿ ಐಟಮ್ಸ್ ಇದೆ ಇಲ್ಲಿ. ಇದು ನೋಡಿ, ಇದು ಒಂದು ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ನಮ್ದು. ಈ ತರ ಎಲ್ಲ ಕೀಚೇನ್ಗಳು, ನೀವು ಇದ್ರಲ್ಲೊಂದು ಇದೆಲ್ಲ ಬರುತ್ತೆ. 49 ಮಕ್ಕಳಿಗೆ ಎಲ್ಲ ಈಗ ಬರ್ತ್ಡೇ ಶೋ ಆಗಿರ್ಬೋದು, ಸ್ಕೂಲ್ ಅಲ್ಲಿ ಏನಾದ್ರು ಫಂಕ್ಷನ್ ಇರುವಾಗೆಲ್ಲ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಒಂದು 49 ರೂಪಾಯಿಗೆ 5 ಪೀಸ್ ಸಿಗತ್ತೆ. ಎಷ್ಟು ಒಳ್ಳೆ. ಅಷ್ಟೇ, ಇದನ್ನ ತಗೊಂಡು ನೀವು ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ಇದು ಯೂಸ್ ಮಾಡ್ಬೋದು. ಬಹಳ ಚೆನ್ನಾಗಿ ತುಂಬಾ ವೆರೈಟಿ ಆಫ್ ಮೆಟೀರಿಯಲ್ಸ್ ಇರುತ್ತೆ. ನಮ್ದೆಲ್ಲ
ಒಳ್ಳೆಯ ದರದಲ್ಲಿ ಇಲ್ಲಿ ಆಮೇಲೆ material ನೋಡೋದಕ್ಕೂ ಸಿಗುತ್ತೆ. ಕ್ವಾಲಿಟಿ ಚೆನ್ನಾಗಿದೆ. ಯಾಕಂದ್ರೆ ನಾವು ನೋಡ್ತಾ ಇರ್ಬೋದು ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಐಟಮ್ಸ್ ಗಳು ಸಿಗುತ್ತೆ. ಅದೇನಂದ್ರೆ ಒಂದ್ಸಲ ಯೂಸ್ ಮಾಡಿದಾಗ ಕಟ್ಟಾಗಿ ಹೋಗುತ್ತೆ. ಬಟ್ ಇವುಗಳನ್ನ ನೋಡಿದಾಗ ಕ್ವಾಲಿಟಿ ಚೆನ್ನಾಗಿದೆ. Correct. ನಿಜಕ್ಕೆ ನೀವೇ ಹೇಳ್ಬೇಕು. ಹೇಳ್ದಂಗೆ ಇವಾಗ ಆನ್ಲೈನ್ ಅಲ್ಲಿ ತಗೋತೀರಾ, ನೋಡಕ್ಕೇನೋ ಚೀಪ್ದೇನೋ ಹಾಕ್ತಾರೆ, ಬಟ್ ಮನೆಗ್ ಬಂದಾಗ ನಿಮಗ್ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗೇ ಇಲ್ಲ ಅಂತ. ಇಟ್ಸಿ ಬಿಟ್ಸಿನಲ್ಲಿ ಕ್ವಾಲಿಟಿನೇ ನಾವು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. Okay. ಹೌದು ಹೌದು, ಕ್ವಾಲಿಟಿ ಚೆನ್ನಾಗಿ ಇರ್ಲೇಬೇಕು. ಯಾಕಂದ್ರೆ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಖಂಡಿತ. ಬಹಳ ಅದ್ಭುತವಾಗಿದೆ ಮೇಡಮ್ ನೋಡೋದಕ್ಕೆ ಮನೆಗಳು. ಮಕ್ಕಳಿಗೆ ಈಗ ಕ್ರಿಯೇಟಿವಿಟಿ ಬೇಕು, ಯಾಕಂದ್ರೆ ಸಮ್ಮರ್ ಹಾಲಿಡೇ ಇದೆ. ಸೊ ಈಗಿನ ನಮ್ಮ ಸಿಟಿಯನ್ನ ತೆಗೆದುಕೊಳ್ಳೋದಾದ್ರೆ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆ ಬಿಲ್ಡಿಂಗು ಮತ್ತೆ ಪಾರ್ಕ್ ಇಲ್ಲ, ಟ್ರಾಫಿಕ್, ಧೂಳು, ಡಸ್ಟ್. ಬಟ್ ಮನೆಯಲ್ಲೇ ಕುತ್ಕೊಂಡು ಮಕ್ಕಳು ಈ ರೀತಿಯಾದಂತಹ ಕ್ರಿಯೇಟಿವಿಟಿ ಹೇಗ್ ಮಾಡ್ಬೋದು ನೋಡೋದಕ್ಕೆ ಬಹಳಷ್ಟು ಅದ್ಭುತ ಅನ್ಸುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಈ ಪ್ರಾಡಕ್ಟ್ ಗಳ ಸೊ ಬಗ್ಗೆ? ನೀವು ಒಳ್ಳೆ ಪ್ರಾಡಕ್ಟ್ ತೆಗ್ದಿದ್ದೀರಾ. ಇದು ನಮ್ಮ ಬಹಳ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್. ಇದು ನಿಮ್ಗೆ ಎಲ್ಲೂ ಸಿಗೋದಿಲ್ಲ, ಇಂಡಿಯಾದಲ್ಲೇ ಆಗ್ಲಿ ವರ್ಲ್ಡ್ ಅಲ್ಲೂ ಎಲ್ಲೂ ಸಿಗಲ್ಲ. ಇದು ಬಹಳ ಸ್ಪೆಷಲ್ ಪ್ರಾಡಕ್ಟ್. ಇದನ್ನ ನಾವು ಬಿಲ್ಡ್ ಹೋಮ್ ಅಂತ ಕರಿತೀವಿ. ಇದು ಕಿಟ್ ಅಲ್ಲಿ ಬರುತ್ತೆ, ನಿಜವಾದ ಬ್ರಿಕ್ಸ್ ಗಳು ಬರುತ್ತೆ ನಿಮ್ಗೆ. ಬ್ರಿಕ್ಸ್ ಗಳು, ಒಂದು ಸಿಮೆಂಟ್, ಪ್ಯಾಲೆಟ್ ನೈಫ್ ಎಲ್ಲ ಸಿಗತ್ತೆ. ಸೈಟ್ ಮೇಲೆ ದುಡ್ಡು ಖರ್ಚು ಮಾಡದೆ ಮನೆ ಕಟ್ಕೋಬಹುದು. ಅಂದ್ರೆ ಮಕ್ಕಳು ಬಹಳಷ್ಟು ಕ್ರಿಯೇಟಿವಿಟಿ ಇಲ್ಲೇ ಕ್ಲಿಯರ್ ಮಾಡಬಹುದು. ಇದನ್ನ ಅಪ್ಪಂದ್ರು ಅವ್ರ ಮಕ್ಕಳ ಜೊತೆ ಮಾಡ್ತಾರೆ. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಆಕ್ಟಿವಿಟಿ. ಇದು ಬರೀ ಮಗು ಒಂದೇ ಮಾಡೋದಲ್ಲ, ಇಟ್ ಕ್ಯಾನ್ ಬಿ ಅ ಗ್ರೇಟ್ ಫ್ಯಾಮಿಲಿ ಆಕ್ಟಿವಿಟಿ. ಇವೆಲ್ಲ ಅಂತೂ ಇದು ಬಹಳ ಯುನೀಕ್, ಎಲ್ಲೂ ಸಿಗಲ್ಲ ನಿಮ್ಗೆ. ಇದು ನಮ್ದೇ ಸ್ಪೆಷಲ್ ಪ್ರಾಡಕ್ಟ್, ಇಟ್ಸಿ ಬಿಟ್ಸಿಲ್ ಮಾತ್ರ ಸಿಗುವಂತ ಪ್ರಾಡಕ್ಟ್. ಇದು ನಮ್ಗೆ ಸಾವಿರಾರು ಮಾರಾಟ ಆಗುತ್ತೆ. ಇದು 10,000 15,000ಕ್ಕೂ ಹೆಚ್ಚು ಖರ್ಚಾಗತ್ತೆ ಒಂದೊಂದು ತಿಂಗಳಲ್ಲಿ. ಅಷ್ಟು ಚೆನ್ನಾಗಿ ಹೋಗುತ್ತೆ ಇದು, ತುಂಬಾ ಚೆನ್ನಾಗಿ. ಮಕ್ಕಳು ಹೊಸತನ ಹುಡುಕ್ತಾರೆ ಮ್ಯಾಮ್. ಈಗ ಮೊಬೈಲ್ ಅಲ್ಲಿ ನೋಡೋದಕ್ಕೂ ಈ ತರ ಕೈಯಲ್ಲಿ ಮಾಡೋದಕ್ಕೂ ಬಹಳಷ್ಟು ಒಂದು ಬೇರೆ ಚೇಂಜಸ್ ಇದೆ ಅಲ್ವಾ? ಕರೆಕ್ಟ್. ಅಂಡ್ ಇದು ನೀವು ಇದು ಮಿನಿಯೇಚರ್ ಮನೆ ಕಟ್ಬಹುದು. ಅಂಡ್ ಇದು ಬರೀ ಮಕ್ಕಳೇ ಅಲ್ಲ, ಒಂದು ಆರ್ಕಿಟೆಕ್ಟ್ಸ್ ಯೂಸ್ ಮಾಡ್ಬೋದು, ಇಂಟೀರಿಯರ್ ಡಿಸೈನರ್ ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂಡ್ ನಾನು ಹೇಳ್ದಂಗೆ ಇದು ಫ್ಯಾಮಿಲಿ ಆಕ್ಟಿವಿಟಿ ಆಗುತ್ತೆ, ಎಲ್ರೂ ಸೇರಿ ಕೂತು ಒಂದು ಮನೆ ಕಟ್ಬೋದು. ಇದು ನಮ್ದು ಸೀರೀಸ್ ಬಿಲ್ಡ್ ಅ ಹೋಮ್, ಬಿಲ್ಡ್ ಅ ಮಿನಿ ಕಾಟೇಜ್, ಆಮೇಲೆ ಬಿಲ್ಡ್ ಅ ಬ್ಯಾಂಬೂ ಕಾಟೇಜ್ ಅಂತ. ಇದು ನೋಡಿ, ಇದು ಬಹಳ ಅದ್ಭುತವಾಗಿದೆ ನೋಡೋದಕ್ಕೆ. ಅಂದ್ರೆ ನಾವು ಹಳೆ ಕಾಲದಲ್ಲಿ ಮನೆಗಳನ್ನ ಈ ತರ ನೋಡ್ತಾ ಇದ್ವಿ. ಕರೆಕ್ಟ್, ಬಿಲ್ಡ್ ಅ ಮಿನಿ ಕಾಟೇಜ್. ಅಂದ್ರೆ ಇದನ್ನ ಮಕ್ಕಳೇ ಮಾಡಬಹುದು. ಮಕ್ಕಳೇ ಫುಲ್ ಇನ್ಸ್ಟ್ರಕ್ಷನ್ ಸಮೇತ ಬರುತ್ತೆ. ಇದಕ್ಕೆ ಇನ್ಸ್ಟ್ರಕ್ಷನ್ ಲೀಫ್ಲೆಟ್ ಬರುತ್ತೆ, ವಿಡಿಯೋ ಬರುತ್ತೆ. ಸೊ ಬಹಳ ಈಸಿಯಾಗಿ ಮಕ್ಕಳು ಒಂದು ಮನೆಯನ್ನು ಕಟ್ಟಬಹುದು. ಈ ತರ ನೀವು ಥೀಮ್ ನ ಹೇಗೆ ಸೆಲೆಕ್ಟ್ ಮಾಡ್ತೀರಿ? ಹೇಗೆ ನಿಮ್ಗೆ ಐಡಿಯಾ ಬರುತ್ತೆ? ಅದೇ ನಮ್ದು ಕೆಲಸ. ನಮ್ದು ಬಹಳ ಕ್ರಿಯೇಟಿವ್ ಟೀಮ್ ಇದೆ. ಸುಮಾರಷ್ಟು ಜನ, ಇಟ್ಸ್ ಅ ವೆರಿ ಬಿಗ್ ಟೀಮ್. ಎಲ್ಲರೂ ಕೂತು ಆಲ್ ದ ಟೈಮ್ ವಿ ಕೀಪ್ ಬ್ರೈನ್ ಸ್ಟಾರ್ಮಿಂಗ್. ನಮ್ಮಲ್ಲಿ ಇದು ಒಂದು ಫ್ಯಾಷನ್ ಇಂಡಸ್ಟ್ರಿ ತರ ಹೊಸತನ ಯಾವಾಗ್ಲೂ ಇರ್ಬೇಕಿದ್ರಲ್ಲಿ. ಸೊ ವಿ ಆಲ್ ಕೀಪ್ ಬ್ರೈನ್ ಸ್ಟಾರ್ಮಿಂಗ್ ಅಂಡ್ ವಿ ಡೂ ಸಮಥಿಂಗ್ ವೆರಿ ವೆರಿ ಯುನೀಕ್. ಯಾರು ಮಾಡದೇ ಇರೋ ಅಂತದನ್ನ ನಾವು ಮಾಡ್ತೀವಿ. ಇಟ್ಸಿ ಬಹಳ ಸ್ಪೆಷಲ್ ಐಟಮ್ಸ್ ಮಾಡುತ್ತೆ. ಇದು ನೋಡಿ, ಹೊಸದಾಗಿ ತಂದಿದೀವಿ. ಇದು ಬಿಲ್ಡ್ ಯುವರ್ ಓನ್ ಟೆಂಪಲ್ ಅಂತ. ಈ ರೀತಿ ಒಂದು ಟೆಂಪಲ್ ಕಟ್ಟಬಹುದು ನೀವು. ಸೊ ಇದು ಬಹಳ ಅದ್ಭುತವಾದದ್ದು. ಇದು ನಮ್ಗೆ ಜನ ಬಹಳ ಇಷ್ಟಪಟ್ಟಿದ್ದಾರೆ. ಈ ಸೀರೀಸ್ ನ ಬೆಳೆಸ್ಕೊಂಡು ಹೋಗ್ತೀವಿ ನಾವು. ಇದು ನಿಜವಾಗಿ ಗಂಡ್ ಮಕ್ಳಿಗೆ ಇಷ್ಟ ಆಗ್ಬಹುದು, ಬಾಯ್ಸ್ ಗೆ ನೋಡೋದಕ್ಕೆ ಕಾರು, ಟಾಯ್ಸ್ ತರ. ಏನಿದು ಮೇಡಮ್ ಪ್ರಾಡಕ್ಟ್? ಇವೆಲ್ಲ ಸ್ಟೆಮ್ ಕಿಟ್ಸ್ ಅಂತಾರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕಿಟ್ಸ್. ಇದರಲ್ಲಿ ಬಿಲ್ಡ್ ಯುವರ್ ಓನ್ ಕ್ರೇನ್, ರಿಮೋಟ್ ಕಂಟ್ರೋಲ್ ಕಾರ್ ಮಾಡಬಹುದು. ಅಂದ್ರೆ ಬಾಯ್ಸ್, ಗಂಡ್ ಮಕ್ಳಿಗೆ, ಚಿಕ್ಕ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡಬಹುದು. ಬಟ್ ನೀವು ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಬಾಯ್ಸ್, ಯಾಕಂದ್ರೆ ಅವ್ರಿಗೆ ಜಾಸ್ತಿ ಇದ್ರ ಬಗ್ಗೆ ಅಟ್ರಾಕ್ಷನ್ ಇರುವಂತ. ಕರೆಕ್ಟ್. ಸೊ ಇದೆಲ್ಲ ಸೈನ್ಸ್ ಕಿಟ್ಸ್ ಗಳು, ತುಂಬಾ ಯೂಸ್ಫುಲ್ ಮಕ್ಕಳಿಗೆ. ಅಂದ್ರೆ ಸೈನ್ಸ್ ವಿಚಾರಗಳನ್ನ ಒಂದೊಂದು ಪರಿಚಯ ಮಾಡ್ತಾರೆ. ಕರೆಕ್ಟ್. ಒಂದೊಂದು ಪ್ರಾಜೆಕ್ಟ್ ಇಂದ ನೀವು ಕಲಿತೀರಾ. ಹೇಗ್ ಒಂದು ಸೋಲಾರ್ ಒಂದು ಕಾರ್ ಹೇಗೆ ರನ್ ಆಗುತ್ತೆ, ಅಥವಾ ಒಂದು ವಿಂಡ್ ಮಿಲ್ ಹೆಂಗ್ ರನ್ ಆಗುತ್ತೆ, ಒಂದು ಕ್ರೇನ್ ಹೆಂಗ್ ಬಿಲ್ಡ್ ಮಾಡೋದು, ಎಲೆಕ್ಟ್ರಿಕ್ ಟ್ಯಾಂಕ್ ಹೆಂಗ್ ರನ್ ಮಾಡೋದು, ಅವೆಲ್ಲ ಕಲಿತೀರಾ. ಆಮೇಲೆ ಇವೆಲ್ಲ ಇಲ್ಲಿ ಒಂದು ಸ್ಟ್ಯಾಂಪ್ಸ್ ಅಂತ ಕರೀತಾರೆ ಇದಕ್ಕೆಲ್ಲ. ಇವೆಲ್ಲ ಒಂದು 49 ರೂಪಾಯಿಯಿಂದ ಸಿಗುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿರುತ್ತೆ. ಇದು ಎಷ್ಟು ಸತಿ ಬೇಕಾದ್ರೆ ನೀವು ರಿಯೂಸ್ ಮಾಡಬಹುದು. ಇಂಕಲ್ ಒತ್ತುತ್ತೀರಾ, ಹಾಕ್ತೀರಾ. ಅಂದ್ರೆ ಅಚ್ಚುತರ ಅಂದ್ರೆ ಯಾವ ಪೇಪರ್ಸ್ ಗಳು ಪೇಪರ್ ಮೇಲೆ. ಅಂದ್ರೆ ಇಂಕ್ ನೀವೇ ಕೊಡ್ತೀರಾ ಅಥವಾ ಬೇರೆ? ಇಲ್ಲ, ಬೇರೆ ತಗೋಬೇಕು. ಆಮೇಲೆ ಒಂದು ವೆಟ್ ವೈಪ್ ಅಲ್ಲಿ ಹಿಂಗೆ ವೈಪ್ ಮಾಡ್ಬಿಟ್ಟು ನೀವು ಮತ್ತೆ ಇನ್ನೊಂದು ಕಲರ್ ನ, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಇದಿದೆ ಫ್ಲವರ್. ಬಟ್ ಬೇಕಾದಷ್ಟು ಸತಿ ಉಪಯೋಗಿಸಬಹುದು. ಇದರಲ್ಲಿ ಹಲವಾರು ಡಿಸೈನ್ ಇದೆ. ಇವೆಲ್ಲ ಫಿಂಗರ್ ಪೇಂಟ್ಸ್ ಅಂತಾರೆ.
ಈ ಕಡೆ ಎಲ್ಲ ಇವೆಲ್ಲ ಇಲ್ಲಿ ರೆಸಿನ್ ಆರ್ಟ್ ಅನ್ನೋದು ಇದು ಬಹಳ ಪಾಪ್ಯುಲರ್ ಆರ್ಟ್, ಇವಾಗ ಟ್ರೆಂಡಿಂಗ್ ಆರ್ಟ್ ಇದು. ಸೊ ಇದೆಲ್ಲ ಸಮುದ್ರದಲ್ಲಿ ಸಿಗೋದಾ ಅಥವಾ ಹೇಗೆ? ಹೌದೌದು, ಸಮುದ್ರದಲ್ಲಿ ಸಿಗೋದು. ಅಲ್ಲಿಂದ ನಾವು ರಿಯಲ್? ಹೌದೌದು, ರಿಯಲ್ ಇದನ್ನ ಓಷನ್ ಥೀಮ್ ಅಂತ ಮಾಡ್ತಾರೆ. ಇವಾಗ ರೆಸಿನ್ ಆರ್ಟ್ ಎಲ್ಲ ತುಂಬಾ ಪಾಪ್ಯುಲರ್, ಅದಕ್ಕೆ ಇವೆಲ್ಲ ರೆಸಿನ್ಗಳು. ಈ ಐಟಮ್ಸ್ ಗಳನ್ನ ಕೂಡ ನಾವು ಒಂದು ಥೀಮ್ ಮಾಡಬಹುದು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಹೇಳ್ಬೋದಲ್ಲ? ಖಂಡಿತ ಖಂಡಿತ. ಇವೆಲ್ಲ ಫಿಲ್ಲಬಲ್ ಅಂತಾರೆ. ಇದ್ರೊಳಗಡೆ ನೀವು ಶೆಲ್ಲು ಗಿಲ್ಲು ಇಟ್ಬಿಟ್ಟು ಪೇಂಟ್ ಮಾಡಿ ಶೆಲ್ಸ್ ಇಟ್ಬಿಟ್ಟು ರೆಸಿನ್ ಪೋರ್ ಮಾಡ್ತೀರಾ. ಒಂದು ಬೀಚ್ ಓಷನ್ ಥೀಮ್ ಅನ್ನ ಕ್ರಿಯೇಟ್ ಮಾಡಿ, ಬೀಚ್ ನ ಒಂದು ಓಷನ್ ಥೀಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಇವಾಗ ಈ ಇಡೀ ಅಂಗಡಿನಲ್ಲಿ ತುಂಬಾ ಸಿಕ್ಕಾಪಟ್ಟೆ ಡಿಸ್ಕೌಂಟ್ಸ್ ಕೊಡ್ತಾ ಇದೀವಿ. ಈ ಒಂದು ಓಪನಿಂಗ್ ನಮ್ಮ ಖುಷಿಗೆ, ಎಲ್ಲರಿಗೂ ನಮ್ಮ ಕಸ್ಟಮರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳೋದಿಕ್ಕೆ ಬೇಕಾದಷ್ಟು ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀವಿ. ಗ್ರೀಟಿಂಗ್ಸ್ ಹೇಗೆ? ಇವೆಲ್ಲ ಡೆಕೋಪಾಜ್ ನ್ಯಾಪ್ಕಿನ್ಸ್ ಅಂತ. ಸೊ ಇದು ನೀವು ಅಲ್ಲಿ ಇದು ನೋಡಿ, ಇದು ಗ್ಲಾಸ್ ಪ್ಲೇಟು, ಬಟ್ ನಾವ್ ಅದ್ರ ಮೇಲೆ ಡೆಕೋಪಾಜ್ ಮಾಡಿದೀವಿ. ಇದು ನಾರ್ಮಲ್ ಗ್ಲಾಸ್ ಹಿಂಗಿರತ್ತೆ, ಬಟ್ ನಾವ್ ಇದು ಡೆಕೋಪಾಜ್ ಮಾಡಿ ಸ್ಪೆಷಲ್ ಲುಕ್ ಕೊಡ್ತೀವಿ. ಅಂದ್ರೆ ನಾವೇ ಯಾರು ಬೈ ಮಾಡಿ ತಗೊಂಡು ಹೋಗ್ತೀವಿ ಅವರೇ ಇದನ್ನ ಏನಾದ್ರೂ ಇದು ಮಾಡಬಹುದು. ನೀವ್ ಇದು ಕೊಂಡ್ಕೋಬೇಕು ಅಂದ್ರೆ ನಿಮ್ಗೆ ಹೊರಗಡೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ, ಬಟ್ ನೀವೇ ತಯಾರಿಸಿದ್ರೆ ಬಹಳ ಸ್ಪೆಷಲ್ ಆಗೂ ಇರತ್ತೆ, ನಿಮ್ಗೂ ಖುಷಿ ಸಿಗತ್ತೆ, ಒಳ್ಳೆ ಪ್ರೈಸ್ ಅಲ್ಲೂ ಆಗತ್ತೆ. ಸೊ ಅದು ಡೆಕೋಪಾಜ್ ಅಂತ. ಈ ಪೇಪರ್ಸ್ ನ ಯೂಸ್ ಮಾಡಿ ನೀವು ಒಂದು ವುಡ್ ಮೇಲಾದ್ರೂ ಅಂಟಿಸ್ಬೋದು, ಗ್ಲಾಸ್ ಮೇಲೆ ಅಂಟಿಸ್ಬೋದು, ಪ್ಲಾಸ್ಟಿಕ್ ಮೇಲೆ ಅಂಟಿಸ್ಬೋದು. ಅಂಟಿಸಿ ಬಹಳ ಕಡಿಮೆ ಪ್ರೈಸ್ ಇದೆಯಲ್ಲ, ಎಲ್ಲ ಬಹಳ ಕಡಿಮೆ ಪ್ರೈಸ್ ಇದೆ. ಅದ್ರ ಮೇಲೆ ಡಿಸ್ಕೌಂಟ್ ಇದೆ. ಅದ್ರ ಪ್ರೈಸ್ ಕಮ್ಮಿ ಇದೆ, ಅದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇದೆ. ಇದೆಲ್ಲ ಅದೇನಮ್ಮ? ಇವೆಲ್ಲ ಇದು ಟ್ರಾನ್ಸ್ಫರ್ಸ್ ಅಂತ, ವಾಟರ್ ಟ್ರಾನ್ಸ್ಫರ್ಸ್ ಅಂತ. ನೀರಲ್ಲಿ ಇದನ್ನ ಕಟ್ ಮಾಡ್ಕೊಂಡು ನೀವು ಅಲ್ಲಿ ನೋಡಿದ್ರಲ್ಲ, ನಾವು ಕೋಸ್ಟರ್ಸ್, ಇದು ನೋಡಿ ಇದೆಲ್ಲ ಕೋಸ್ಟರ್ಸ್ ಅಂತಾರೆ. ಇದೆಲ್ಲ ಈ ಶೇಪ್, ಈ ರೀತಿ ಕೋಸ್ಟರ್ಸ್ ಇರುತ್ತೆ. ನಿಮ್ ಮನೆಗೆ ನೀವೇ ಕೋಸ್ಟರ್ಸ್ ತಯಾರಿಸ್ಕೋಬಹುದು. ಕೆಳಗಡೆ ಒಂದು ಪೇಂಟ್ ಹಚ್ತೀರಾ, ಆಮೇಲೆ ಇದು ಒಂದು ಶೇಪ್, ಏನ್ ಶೇಪ್ ಬೇಕೋ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಉಲ್ಟಾ ಇಟ್ಬಿಟ್ಟು ಫೇಸ್ ಡೌನ್ ಇಟ್ಬಿಟ್ಟು ಒಂದು ವೆಟ್ ಸ್ಪಾಂಜಲ್ ಹಿಂಗಿಂಗ್ ಅಂದ್ರೆ ಈ ಇಮೇಜ್ ಇಲ್ಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಸೊ ನಿಮ್ದೊಂದು ಕೋಸ್ಟರ್ ರೆಡಿ ಆಗ್ಬಿಡುತ್ತೆ. ಸೊ ಸ್ವಲ್ಪ ಇದ್ರ ನಿಮಿಷದಲ್ಲಿ ನೀವು ನಿಮ್ಮದೇ ಆದ ಒಂದು ಕೋಸ್ಟರ್ ತಯಾರಿಸಬಹುದು. ನಿಜಕ್ಕಂತ ಒಂದೊಂದು ಥೀಮ್ ಒಂದೊಂದು ರೀತಿಯಾಗಿ. ಹೌದೌದು, ಬಹಳ ಸ್ಪೆಷಲ್ ಇದಿದೆ. ಮೇಡಮ್, ಇದೊಂಥರ ಹೆಣ್ಮಕ್ಳಿಗೆ ಬೇಕಾದಂತಹ ಐಟಮ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಡೈಲಿ ಹಾಕುವಂತಹ ಬಟ್ಟೆಗಳಿಗೆ ಒಂದೊಂದಾದಂತಹ ವೆರೈಟಿ ಆದಂತಹ ಸರಗಳಾಗಿರ್ಬೋದು, ಕೈಗಡೆ ಹಾಕುವಂತದ್ದು. ಹೇಗೆ ಮ್ಯಾಮ್ ಇದೆಲ್ಲ? ಏನು ಹೋಮ್ ಮೇಡ್ ಅಂದ್ರೆ ನೀವೇ ಮಾಡೋದಾ ಹೇಗೆ? ಅಲ್ಲ, ಇದೆಲ್ಲ ಏನು ಅಂತಂದ್ರೆ ಇದು ಫಿನಿಶ್ಡ್ ಸರ ಅಲ್ಲ ಇದು. ಇದ್ರಲ್ಲಿ ಇದನ್ನ ತಗೊಂಡು ಸ್ಟ್ರಿಂಗ್ಸ್ ಅಂತೀವಿ ನಾವು, ಬೀಡ್ ಸ್ಟ್ರಿಂಗ್ಸ್ ಅಂತ. ಇದನ್ನ ತಗೊಂಡು ನೀವೇ ಪೋಣಿಸ್ಕೊಂಡು ಸರ ಮಾಡ್ಕೋತೀರಾ. ಬ್ರೇಸ್ಲೆಟ್ ಮಾಡ್ಕೋಬಹುದು, ಕಿವಿದ್ ಮಾಡ್ಕೋಬಹುದು, ನಿಮ್ಗೆ ಡ್ರೆಸ್ ತಕ್ಕಂಗೆ ನೀವು ಪ್ರಿಪೇರ್ ಮಾಡ್ಕೊಂಡು. ಅಂದ್ರೆ ನೀವು ಹೇಳಿದ್ರಲ್ಲ, ಗ್ರಾಮೀಣ ಭಾಗದ ಮಹಿಳೆಯರು ಇದನ್ನೆಲ್ಲ ಮಾಡುವಂತದ್ದ? ಇಲ್ಲ ಇಲ್ಲ ಇಲ್ಲ, ಇದು ಬೀಡ್ಸ್ ತಗೊಂಡು ಈಗ ನಾವು ಇದು ಜನಕ್ಕೆ ಅನುಕೂಲ ಆಗಕ್ಕೆ ಈ ರೇಂಜ್ ಹಾಕಿದೀವಿ. ಸೊ ಇದನ್ನ ನಿಮ್ಗೆ ತಕ್ಕಂಗೆ ನೀವು ಮಾಡ್ಕೋಬಹುದು. ನಿಮಗೆ ಇಷ್ಟಪಟ್ಟಿದ್ದಂಗೆ ನೀವು ಹೊರಗಡೆ ಕೊಂಡ್ಕೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಜ್ಯುವೆಲ್ರಿ. ಸೊ ನೀವೇ ತಯಾರಿಸ್ಕೊಂಡು ಹಾಕೋಬಹುದು, ಒಳ್ಳೆ ದರದಲ್ಲ ಆಗುತ್ತೆ. ಇವೆಲ್ಲ 49 ರೂಪಾಯಿಯಿಂದ ನಿಮ್ಗೆ ಬೀಡ್ಸ್ ಸ್ಟ್ರಿಂಗ್ ಸಿಗುತ್ತೆ. ಇಶಾ, ನಾವು ಒಂದೊಂದು ರೀತಿಯಾದಂತಹ ಪ್ರಾಡಕ್ಟ್ ಗಳನ್ನ ನೋಡ್ಕೊಂಡ್ ಬಂದ್ವಿ. ನಿಜಕ್ಕೂ ಕೂಡ ಒಂದೊಂದು ರೀತಿಯಾದಂತಹ ವೆರೈಟಿ. ನಾವು ಅನ್ಕೊಂಡ್ವಿ ಮಕ್ಕಳಿಗೆ ಮಾತ್ರ ಅಂತ, ಬಟ್ ಇದು ದೊಡ್ಡವರಿಗೆ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಶಾಖೆ ಈಗಾಗಲೇ 30ಕ್ಕೂ ಮೇಲೆ ಇರುವಂತದ್ದು. ಇದು ಹೊಸ ಶಾಖೆ, ಇದು ಯಾವಾಗ ಓಪನಿಂಗ್ ಹೇಗಿರುತ್ತೆ? ಸೊ ಇದು ನಮ್ಮ ಇಂದ್ರಾನಗರ್ ಸ್ಟೋರ್. ಇದು ನಾಳೆ ಓಪನಿಂಗ್, ಸ್ಯಾಟರ್ಡೆ 18th ಏಪ್ರಿಲ್. 19th ಕೂಡ ತುಂಬಾ ಆಕ್ಟಿವಿಟೀಸ್ ಇರುತ್ತೆ. ಸೊ ನಾಳೆ ನಾಡದ್ ಏನಿದೆ ಅಂದ್ರೆ ಮೇನ್ಲಿ ನಮಗೆ ವರ್ಕ್ ಶಾಪ್ಸ್. ನಾವ್ ಈ ಸತಿ ತುಂಬಾ ವರ್ಕ್ ಶಾಪ್ಸ್ ಮೇಲೆ ಜಾಸ್ತಿ, ಆಲ್ಮೋಸ್ಟ್ ತುಂಬಾ ಜನಕ್ಕೆ ವರ್ಕ್ ಶಾಪ್ಸ್ ಇಟ್ಟಿದೀವಿ. ಯಾಕಂದ್ರೆ ನಮಗೆ ಲೈಕ್ ಗೊತ್ತಾಗಿದೆ ಜನಕ್ಕೆ ತುಂಬಾ ಕಲಿಯೋದ್ ಇಷ್ಟ ಅಂತ. ಮೇನ್ಲಿ ಅವ್ರಿಗೆ ಈ ಪ್ರಾಡಕ್ಟ್ಸ್ ಎಲ್ಲ ಒಂದ್ಸತಿ ಯೂಸ್ ಮಾಡಿದ್ರೆ ಅವ್ರಿಗೆ ತುಂಬಾ ಅದ್ರ ಬೆನಿಫಿಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ. ಸೊ ಅದ್ ಹೆಂಗ್ ರಿಲ್ಯಾಕ್ಸಿಂಗ್ ಹೆಲ್ಪ್ ಆಗತ್ತೆ, ಅದು ಡಿಸ್ಟ್ರೆಸ್ ಮಾಡಕ್ ಹೆಂಗ್ ಹೆಲ್ಪ್ ಆಗತ್ತೆ, ಫೋನ್ ಯೂಸೇಜ್ ನ ಹೆಂಗ್ ಸ್ಟಾಪ್ ಮಾಡ್ಬೋದು, ಇವೆಲ್ಲ ಆರ್ಟ್ ಥೆರಪಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು. ಸೊ ಅವೆಲ್ಲ ಕಲಿಯಕ್ ಅವ್ರಿಗೆ ತುಂಬಾ ಹೆಲ್ಪ್ ಆಗತ್ತೆ ನಾವ್ ಈ ತರ ಎಲ್ಲ ವರ್ಕ್ ಶಾಪ್ಸ್ ಮಾಡಿದ್ರೆ. ನಾವು ನಮ್ ಸ್ಟೋರ್ ಮುಂದೆನೆ ಅಡಲ್ಟ್ಸ್ ಗೆ ಫ್ರೀ ರೆಸಿನ್ ವರ್ಕ್ ಶಾಪ್ ಕಂಡಕ್ಟ್ ಮಾಡ್ತಾ ಇದೀವಿ. ಅದು ಎಷ್ಟಾರ ಜನ ಬಂದ್ರು ಅವ್ರಿಗೆಲ್ಲರಿಗೂ ಫ್ರೀ ರೆಸಿನ್ ವರ್ಕ್ ಶಾಪ್ ಇರತ್ತೆ.
ಅದೇ And- ಇದು ಐಟಮ್ಸ್ ಎಲ್ಲ ಇದೆ. ಹಾ ಇವೆಲ್ಲ ಇದೆ, ಇವೆಲ್ಲ ಡೆಮೋಸ್. ಫೇಮಸ್ ಆರ್ಟಿಸ್ಟ್ ನಾವ್ ಇವತ್ ಕರ್ದಿದೀವಿ, 150 ಫೇಮಸ್ ಆರ್ಟಿಸ್ಟ್ ಆಫ್ ಬ್ಯಾಂಗ್ಳೂರ್. ಅವ್ರ ಎಲ್ಲರಿಗೂ ಇವತ್ತೆ ಫ್ರೀ ಡೆಮೋಸ್ ಇರತ್ತೆ. ನಾಳೆ ನಮ್ ಓಪನಿಂಗ್ ದಿವಸ ಅಡಲ್ಟ್ಸ್ ಗೆ ಫ್ರೀ ರೆಸಿನ್ ವರ್ಕ್ಶಾಪ್ ಇರತ್ತೆ. ಅಂಡ್ ಕಿಡ್ಸ್ ಗೆ ಎಷ್ಟಾರ ಕಿಡ್ಸ್, ನಾವು 10,000 ಕಿಡ್ಸ್ ಹಂಗೆ ಪ್ರಾಡಕ್ಟ್ಸ್ ಇಟ್ಟಿದೀವಿ. ಎಲ್ಲ ಕಿಡ್ಸ್ ಗೆ ಫ್ರೀ ವರ್ಕ್ಶಾಪ್ ಇರತ್ತೆ ನಾಳೆ. ಇದನ್ನ ಕ್ರಾಫ್ಟ್ ಬಫೆ ಅಂತ ಕರಿತೀವಿ. ತುಂಬಾ ಕ್ರಾಫ್ಟ್ ಮೆಟೀರಿಯಲ್ಸ್ ಇರತ್ತೆ. ಅಂಡ್ ಅವೆಲ್ಲ ನಾವು ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್ ಗೆ ಹೆಂಗ್ ಬೇರೆ ಬೇರೆ ತರ ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ. ಸೊ ಅದು ನಾಳೆ ನಾಡದು ಆಲ್ ಡೇ ಇರತ್ತೆ. ಓಕೆ, ಅಂದ್ರೆ ಮಕ್ಕಳನ್ನ ಈಗ ಸಮ್ಮರ್ ಇದೆ, ಸಮ್ಮರ್ ಕ್ಯಾಂಪ್ ಮಾಡ್ತಾರೆ. ಸೊ ಇದು ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ. ವೀಕೆಂಡ್ ಅಲ್ಲ, ಪೇರೆಂಟ್ಸ್ ಕೂಡ ಬಂದು ಇಲ್ಲಿ ಇನ್ವಾಲ್ವ್ ಆಗ್ಬೋದಾ, ಹೇಗೆ? ಹೌದು. ಸೊ ಏನಂದ್ರೆ ನಾವ್ ಹೆಂಗ್ ಈ ಓಪನಿಂಗ್ ನ ಹೆಂಗ್ ಡಿಸೈನ್ ಮಾಡಿದೀವಿ ಅಂದ್ರೆ ಪೇರೆಂಟ್ಸ್ ಆ ರೆಸಿನ್ ವರ್ಕ್ಶಾಪ್ ಮಾಡ್ಬೋದು. ಅದೇ ಸೇಮ್ ಟೈಮ್ ನಾವ್ ಕಿಡ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವ್ ಅವ್ರಿಗೆ ಕ್ರಾಫ್ಟ್ ಬಫೆ ಮಾಡಿಸ್ತೀವಿ. ಸೊ ಈ ತರನೇ ಇರತ್ತೆ. ಅದ್ ಬಿಟ್ಟು ನಾವ್ ಸಮ್ಮರ್ ವರ್ಕ್ಶಾಪ್ಸ್ ಮಾಡಿದೀವಿ. ಅದು ಆಲ್ ಅಕ್ರಾಸ್ ಕರ್ನಾಟಕ ಎಲ್ಲ ಇತ್ಸಿ ಬಿತ್ಸಿ ಸ್ಟೋರ್ಸ್ ಅಲ್ಲೂ ಸಮ್ಮರ್ ಎಲ್ಲ ವೀಕೆಂಡ್ ಸಮ್ಮರ್ ಕ್ಯಾಂಪ್ಸ್ ನಡೀತಾ ಇದೆ. ಸೊ ಇದು ಕೂಡ ನಡೀತಾ ಇದೆ. ಅಂಡ್ ಇಂದಿರಾನಗರ್ ಸ್ಟೋರ್ ಅಲ್ಲಿ ನಮ್ದೆಲ್ಲ ಫ್ರೀ ವರ್ಕ್ಶಾಪ್ಸ್ ನಡೀತಾ ಇದೆ ನಾಳೆ ನಾಳೆ. ಓಕೆ, ಅಂದ್ರೆ ಈಗ ಮಕ್ಕಳಿಗೆ ಮಾತ್ರವಲ್ಲದೆ ದೊಡ್ಡವರು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡ್ಬೋದು ಅಂತೀರಾ? ಸೊ ಇದಲ್ಲದೆ ಮುಂದೆ ಏನ್ ಪ್ಲಾನ್ ಇದೆ? ಇದೇ ತರ ಬೇರೆ ಕಡೆಗಳಲ್ಲಿ ಮಾಡ್ಬೇಕಂತ ಏನಾದ್ರು ಪ್ಲಾನ್ ಇದೆಯಾ? ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ಬಹಳಷ್ಟು ಇದ್ರಲ್ಲಿ ಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಹೇಗೆ ಇದನ್ನ ಮುಂದುವರಿಸ್ತೀರಾ? ಸೊ ಮೇನ್ಲಿ ಏನಂದ್ರೆ ನಮ್ದು ಜನಕ್ಕೆ ತುಂಬಾ ಇಷ್ಟ ಇತ್ಸಿ ಬಿತ್ಸಿ ಅಂದ್ರೆ. ಬೇರೆ ಬೇರೆ ಊರಿಂದ ಬ್ಯಾಂಗ್ಳೂರಿಗೆ ಬರ್ತಾರೆ. ನಮ್ದು ಪ್ಯಾನ್ ಇಂಡಿಯಾ ಇದೆ, ಬಟ್ ಅವ್ರ ಮೇ ಬಿ ಕೇರಳ ಇದ್ರೆ ಬೇರೆ ಕಡೆ ಇದ್ರೆ ನಮ್ ಇತ್ಸಿ ಬಿತ್ಸಿ ಇಲ್ದೇ ಇರೋ ಕಡೆ ಅವ್ರು ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ ಶಾಪ್ ಮಾಡ್ತಾರೆ. ಸೊ ನಾವ್ ಅವ್ರವ್ರ ಮನೆ ಹತ್ರ ಹೋದ್ರೆ ನಮ್ ಬ್ರ್ಯಾಂಡ್ ಇನ್ನೂ ಬೆಳೆಯತ್ತೆ. ನಾವ್ ಇನ್ನೂ ಜನಕ್ ಎಂಪ್ಲಾಯ್ಮೆಂಟ್ ಕೊಡ್ಬೋದು. ಅದು ನಮ್ ತಂದೆ ತಾಯಿ ಹೇಳಿದ್ದು ವುಮೆನ್ ಎಂಪವರ್ಮೆಂಟ್ ಅಂತ, ಅದೇ ನಮ್ ಮೇನ್ ಪರ್ಪಸ್. ಸೊ ನಾವ್ ಜಾಸ್ತಿ ಅಂಗಡಿ ತೆಗೆದ್ರೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಸಿಗತ್ತೆ. ಸೊ ಹಂಗಾಗಿ ನಾವು ಜಾಸ್ತಿ ಅಂಗಡಿ ತೆಗಿಯೋದು ಪ್ಯಾನ್ ಇಂಡಿಯಾ, ಅದೇ ಪ್ಲಾನ್ ಇರೋದು. ಪ್ಯಾನ್ ಕರ್ನಾಟಕ ಅಂಡ್ ಇಂಡಿಯಾ, ಸೊ ಅದೇ ಪ್ಲಾನ್ಸ್ ಇರೋದು. ಅಂಡ್ ಜಾಸ್ತಿ ಎಜುಕೇಶನ್, ಚಿಲ್ಡ್ರನ್ಸ್ ಆರ್ಟ್ ಎಜುಕೇಶನ್ ಟು ಶೋ ದೆಮ್ ದ ಬೆನಿಫಿಟ್ಸ್. ಏನೇನ್ ಆರ್ಟ್ ಮಾಡಿದ್ರೆ ಏನೇನ್ ಬೆನಿಫಿಟ್ ಸಿಗತ್ತೆ ಅವ್ರ ಹೆಲ್ತ್ ಮೇಲೆ, ಮೆಂಟಲ್ ಹೆಲ್ತ್ ಮೇಲೆ. ದಟ್ ಇಸ್ ದ ಮೇನ್ ಥಿಂಗ್. ಮೇನ್ಲಿ ಮೆಂಟಲ್ ಹೆಲ್ತ್. ಎಲ್ರು ಇವಾಗ ಸ್ಟ್ರೆಸ್ ಆಗಿದ್ದಾರೆ ಕರೆಂಟ್ ಸಿಚುವೇಶನ್ ಅಲ್ಲಿ. ಸೊ ಮೇನ್ಲಿ ಈ ಆರ್ಟ್ ಎಲ್ಲ ಮಾಡಿದ್ರೆ ರೆಗ್ಯುಲರ್ಲಿ ಮೆಂಟಲ್ ಹೆಲ್ತ್ಗೂ ತುಂಬಾ ಬೆನಿಫಿಟ್ಸ್ ಇದೆ. ಎಸ್ ವೀಕ್ಷಕರೇ, ನಾನು ಮೊದಲು ಹೇಳ್ತಾ ಇದ್ದೆ ಇಟ್ಸಿ ಬಿಟ್ಸಿಯಲ್ಲಿ ಮಕ್ಕಳಿಗೆ ಮಾತ್ರ ಬಹುತೇಕ ಐಟಮ್ಸ್ ಗಳಿದೆ ಅಂತ. ಅದಲ್ಲ, ಮಕ್ಕಳನ್ನ ಬಿಟ್ಟು ಪೇರೆಂಟ್ಸ್ ಆಗಿರ್ಬೋದು, ಇತರೆ ಯಾರು ಕೂಡ ಇಟ್ಸಿ ಬಿಟ್ಸಿಗೆ ಬಂದ್ರೆ ಬಹುತೇಕ ತಮಗೆ ಬೇಕಾದಂತಹ ವಸ್ತುಗಳು ಕೂಡ ಇಟ್ಸಿ ಬಿಟ್ಸಿಯಲ್ಲಿ ಲಭ್ಯವಾಗುತ್ತೆ. ಸೊ ಎಲ್ಲರೂ ಕೂಡ ಬಂದು ಇಟ್ಸಿ ಬಿಟ್ಸಿಯಲ್ಲಿ ಈಗಾಗಲೇ ಬಹಳಷ್ಟು ಆಫರ್ಗಳು ಕೂಡ ನಡೀತಾ ಇರುವಂತದ್ದು. ಬೇರೆ ಬೇರೆ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ ಗಳನ್ನ ಕೂಡ ಇವರು ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ಇಟ್ಸಿ ಬಿಟ್ಸಿ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.